ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹರಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತೆ ತುಂಬ ದಿನ ಆಯಿತು ವಿಡಿಯೋ ಹಾಕಿ. ಯಾಕಂದರೆ ಈ ನಮ್ಮ ಗ್ರಾಮ ಪಂಚಾಯಿತಿ ಖಾತೆ ಸ್ಟಾರ್ಟ್ ಆಗಿದ್ದೆ, ಸ್ವಲ್ಪ ಬ್ಯುಸಿ ಆದೆ. ಆ ವಿಚಾರದಿಂದಲೇ ಸ್ವಲ್ಪ ವಿಡಿಯೋಸ್ ಮಾಡಲಿಕ್ಕೆ ಆಗದೆ ನಾನು ಯಾವುದೇ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇಲ್ಲ. ಫ್ರೆಂಡ್ಸ್, ಒಂದು ರಿಕ್ವೆಸ್ಟ್ ಅಂದರೆ ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋಸನ್ನು ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ. ಯಾಕಂದರೆ ನಾನು ಹಾಕೋ ಮತ್ತೆ 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 ನಿಮಗೆ ಯಾವುದೇ ಒಂದು ವಿಡಿಯೋ ಹಾಕಿದ್ರು ಕೂಡ ಅದು ನಿಮ್ಮವರೆಗೂ ತಲುಪಬೇಕು ಅಂತಂದರೆ, ಆ ನೋಟಿಫಿಕೇಷನ್ ಬರಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಬೆಲ್ಲೈಕನನ್ನು ಆನ್ ಮಾಡ್ಕೊಂಡಿದ್ರೆ ಮಾತ್ರ ನನ್ನ ವಿಡಿಯೋಸ್ ನಿಮಗೆ ಹಾಕಿದ ತಕ್ಷಣ ರೀಚ್ ಆಗೋದು. ಫ್ರೆಂಡ್ಸ್, ಇವತ್ತು ಒಂದು ತುಂಬನೇ ಒಂದು ಖುಷಿ ಮುಖ್ಯವಾದ ವಿಷಯ ಎರಡೂ ಇದೆ. ಯಾಕಂತಂದರೆ ಜನಗಳ ಮನಸ್ಸಲ್ಲಿ ಇನ್ನೂ ಕೂಡ ಅದು ಗೊಂದಲ ಅನ್ನೋದು ಒಂದು ಹಾಗೆ ಇದೆ. ಅದನ್ನು ಆ ಗೊಂದಲವನ್ನು ಪರಿಹಾರ ಮಾಡಬೇಕು ಅಂತಂದೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಂದರೆ, ಸುಮಾರು ಜನ ಗ್ರಾಮ ಪಂಚಾಯಿತಿ ಖಾತಾ ಏನು 1ನೇ ತಾರೀಕು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರು ಚಾಲನೆಯನ್ನು ಮಾಡಿದ್ರು. ಅದು ಇನ್ನು ಎಷ್ಟೋ ಪಂಚಾಯಿತಿಗಳಿಗೆ ರೀಚ್ ಆಗಿಲ್ಲ. ಯಾಕಂತಂದರೆ ಸುಮಾರು 18-19ನೇ ತಾರೀಕುವರೆಗೂ ಎಲ್ಲ PDOs ಸುಮಾರು 38ರಿಂದ 40 ಜನ PDOs ಟ್ರೈನಿಂಗಲ್ಲಿದ್ದಾರೆ. ಇನ್ನು ಕಾಲ್ ಸೆಂಟರ್ ಟ್ರೈನಿಂಗ್ ನಡೀತಾ ಇದೆ. ಕಸ್ಟಮರ್ ಕೇರಲ್ಲಿ ಅಷ್ಟು ನಿಖರವಾದ ಮಾಹಿತಿ ಇಲ್ಲ. ಆದ್ದರಿಂದ ಪಂಚಾಯಿತಿಗಳಲ್ಲಿ ನಾವು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ವೆಬ್ಸೈಟಲ್ಲೂ ಕೂಡ ತುಂಬಾನೇ ತೊಂದರೆಗಳಿದೆ. ಯಾಕಂತ ಅಂದರೆ ಪ್ರಾಪರ್ ಆಗಿ ಸೇಲ್ ಡೀಡ್ ನಂಬರ್ ಹಾಕಿದ್ರೆ ನೇಮ್ ರಿಫ್ಲೆಕ್ಟ್ ಆಗ್ತಾ ಇಲ್ಲ ಅಂತಂದರೆ ಸ್ಕ್ವಯರ್ ಫೀಟ್ ರಿಫ್ಲೆಕ್ಟ್ ಆಗಲ್ಲ. EC ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡಿದ್ಮೇಲೆ EC ರಿಫ್ಲೆಕ್ಟ್ ಆಗಲ್ಲ. ಇದು ಇನ್ನೂ ತುಂಬಾನೇ ಅಪ್ಗ್ರೇಡ್ ಆಗಬೇಕು. ಯಾಕಂತಂದರೆ ಸಾಫ್ಟ್ವೇರ್ ಏನು ಬಿಟ್ಟಿದ್ದಾರೆ ಇವಾಗ, ಇದು ತಾತ್ಕಾಲಿಕವಾಗಿ ಅವರು ಅನೌನ್ಸನ್ನು, ಯಾಕಂತಂದರೆ ಪ್ರೆಸರ್ ಜಾಸ್ತಿ ಆಗಿ ಅನೌನ್ಸನ್ನು ಮಾಡಿಬಿಟ್ಟು ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ಆದರೆ ಅದು ಪ್ರಾಪರಾಗಿ ವರ್ಕ್ ಮಾಡಬೇಕು ಅಂತಂದರೆ ಇನ್ನೂ ಸುಮಾರು 15 ದಿನದಿಂದ 1 ತಿಂಗಳವರೆಗೂ ಟೈಮ್ ತಗೊಳುತ್ತೆ. ಯಾಕಂದರೆ ಯಾವ ಥರ ಜನಗಳ ಆಕ್ಷೇಪಣೆ ಅನ್ನೋದೊಂದು ಬರ್ತಾ ಇರುತ್ತೆ, ಅಬ್ಜೆಕ್ಷನ್ಸ್ ಬರ್ತಾ ಇರುತ್ತೆ, ಮತ್ತೆ ಏನೇನು ಕಮೆಂಟ್ಸ್ ಹೋಗ್ತಾ ಇರುತ್ತೆ. ಅದರ ಪ್ರಕಾರ ಇವರು ತಿದ್ದುಪಡಿಯನ್ನು ಮಾಡಬೇಕು ಅದನ್ನು. ಯಾಕಂದರೆ ಸಾಫ್ಟ್ವೇರ್ ಡೆವಲಪ್ ಮಾಡ್ಕೊತ ಹೋಗ್ಬೇಕು, ಅವರು ಅಪ್ಗ್ರೇಡ್ ಮಾಡ್ತಾ ಹೋಗಬೇಕು. ಆವಾಗ ಮಾತ್ರನೇ ಈ ಸಮಸ್ಯೆಗಳಿಗೆಲ್ಲನೂ ಒಂದು ಪುಲಿ ಸ್ಟಾಪ್ ಇಡೋಕ್ಕಾಗೋದು. ಇಲ್ಲ ಅಂತಂದರೆ ಸೇಮ್ BBMPಯಲ್ಲಿ ಯಾವ ಥರ ಆಯಿತು, ಇಲ್ಲಿವರೆಗೂ 6ರಿಂದ 7 ಲಕ್ಷ ಮಾಡೋಕ್ಕಾಗಿಲ್ಲ, 1 ವರ್ಷದಿಂದ ಮಾಡಿದ್ರು ಕೂಡ ಅದೇ ಥರ ಪರಿಸ್ಥಿತಿ ಪಂಚಾಯಿತಿಯಲ್ಲೂ ಕೂಡ ಅನುಭವಿಸ್ಬೇಕಾಗುತ್ತೆ ಸರ್ಕಾರದವರು. ಆದ್ದರಿಂದ ಈ ವೆಬ್ಸೈಟನ್ನು ಈ ಸ್ವತ್ತು 2.0 ಏನು ಬಿಟ್ಟಿದ್ದಾರೆ, ಆ ವೆಬ್ಸೈಟು ಇನ್ನೂ ಸುಮಾರು ಅಪ್ಗ್ರೇಡ್ ಆಗಬೇಕು. ಆದರೆ ಇನ್ನು ಬಿಟ್ಟಿಲ್ಲ ಅಂತಂದೇಳಿ ಏನು ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಅದು 100% ರಾಂಗ್ ಮಾಹಿತಿ ಅಂತ ಹೇಳೋದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡಿದೆ. ಆಲ್ರೆಡಿ ಚಾಲನೆ ಆಗಿದೆ. ಯಾಕಂತಂದರೆ ಇವಾಗ ನಮ್ಮ ಆಫೀಸಿಂದಲೇ ಸುಮಾರು ಅಪ್ಲಿಕೇಶನನ್ನು ನಾವು ಅಪ್ಲೋಡ್ ಮಾಡಿದ್ದೀವಿ. ಪ್ರತಿಯೊಂದು ಅಕ್ನಾಲಜ್ಮೆಂಟು ಕೂಡ ಸಿಗ್ತಾ ಇದೆ. ಆದ್ದರಿಂದ ಏನೇ ಹೇಳಿ ಪಂಚಾಯಿತಿಯವರು, ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. 100% ಚಾಲನೆ ಆಗಿರೋದಂತೂ ನಿಜ. ನಿಮ್ಮ ಪಂಚಾಯಿತಿಗಳಲ್ಲಿ ಏನಾದರೂ ಡಿಲೇ ಆಗ್ತಾ ಇದ್ರೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂತಂದರೆ ಅಲ್ಲೂ ಕೂಡ ಚಾಲನೆ ಆಗುತ್ತೆ. ಇಡೀ ಕರ್ನಾಟಕ ಎಲ್ಲನೂ ಅದು ಒಂದೇ ವೆಬ್ಸೈಟ್ ಇರೋದ್ರಿಂದ 100% ಚಾಲನೆ ಆಗುತ್ತೆ. ನೀವು ಅಯ್ಯೋ ಅಲ್ಲಿ ಬಿಟ್ಟಿಲ್ಲ, ಇಲ್ಲಿ ಬಿಟ್ಟಿಲ್ಲ, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು, ಸರ್ ಅಲ್ಲಿ ಮೀಟಿಂಗ್ ಕಲ್ಲುತ್ತರಂತೆ, ಸರ್ ಇಲ್ಲಿ ಮೀಟಿಂಗ್ ಕಲ್ಲುತ್ತರಂತೆ, ಆ ಥರ ಏನು ಗೊಂದಲವನ್ನು ಇಟ್ಕೋಬೇಡಿ. ಯಾಕಂತಂದರೆ ಪ್ರತಿ ಪಂಚಾಯಿತಿಗಳಲ್ಲೂ ಟೋಟಲಿ ನಮ್ಮ ಕರ್ನಾಟಕದಲ್ಲಿ ಹತ್ತತ್ರ 6,000 ಪಂಚಾಯಿತಿಗಳಿದೆ. ಯಾಕಂದರೆ 6,000 ಚಿಲ್ಲರೆ ಪಂಚಾಯಿತಿಗಳಲ್ಲೂ ಕೂಡ ಇದು ಜಾರಿಗೆ ಬರ್ತಾ ಇರೋದು. ಏನಂದರೆ ವಾರ 15 ದಿನದಲ್ಲಿ ಡಿಫ್ರೆನ್ಸ್ ಬರುತ್ತೆ ಅಷ್ಟೇನೆ ಈ ಪಂಚಾಯಿತಿಗೂ ಆ ಬೇರೆ ಪಂಚಾಯಿತಿಗೆ. ಯಾಕಂತಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಇವತ್ತು. ಯಾಕಂದರೆ ಸುಮಾರು ಬೆಸ್ಕಾಂ ಬಿಲ್ಲಲ್ಲೂ ಕೂಡ ಸುಮಾರು ತೊಂದರೆಗಳಿದೆ. ಇವರು ಏನು 10 ಡಿಜಿಟ್ ನಂಬರ್ ಕೇಳ್ತಾ ಇದ್ದಾರೆ, RR ನಂಬರನ್ನು, ಕಸ್ಟಮರ್ ಐಡಿಯನ್ನು,
ಏನಿವರು ಕೇಳ್ತಾ ಇದ್ದಾರೆ, ಆ ಕಸ್ಟಮರ್ ಐಡಿಯಲ್ಲೂ ಕೂಡ ಒಂದೊಂದು ತಗೊಳುತ್ತೆ, ಒಂದೊಂದು ತಗೊಳ್ಳಲ್ಲ. ಇವರು ಕೇಳೋ ಆರ್ ನಂಬರ್ 10 ಅಂಕಿ ಬರಲ್ಲ. ಬರ್ತಿರೋದೇ ಎಲ್ಲನೂ 7 ಸಂಖ್ಯೆಗಳ ನಂಬರ್ ಮಾತ್ರನೇನೆ. ಕಸ್ಟಮರ್ ಐ ಡಿ ಆಗ್ಬೋದು ಅಥವಾ ಆರ್ ಸಂಖ್ಯೆ ಆಗ್ಬೋದು, ಅದು ಕೂಡ ಒಂದು ಗೊಂದಲ ಇದೆ. ಅದು ಕೂಡ ಇವಾಗ ಆಲ್ರೆಡಿ ವೆಬ್ಸೈಟಲ್ಲಿ ಒಂದು ಸಿಸ್ಟಮ್ ಆಪರೇಟಿಂಗ್ ಎಲ್ಲನೂ ಚೇಂಜಸ್ ಆಗ್ತಾ ಇದೆ. ಮತ್ತೆ 7 ದಿನದಲ್ಲಿ EC 7 ದಿನದ ಒಳಗಡೆ ಇರಬೇಕು. ನಾವೇನು ಅಪ್ಲೋಡ್ ಮಾಡ್ತೀವಿ ಅದು 7 ದಿನದ ಒಳಗಡೆ ಇರಬೇಕು EC. ಅದು ಕೂಡ ಅಪ್ಗ್ರೇಡ್ ಆಗ್ತಾ ಇದೆ. ಇನ್ನು ಮುಂದೆ ನೀವು ತಿಂಗಳು, 2 ತಿಂಗಳು, 3 ತಿಂಗಳಲ್ಲಿ ಏನು EC ತಗೊಂಡಿದ್ರಿ ಅದು ಯಾವುದು ಕೂಡ ಇನ್ನು ಮೇಲೆ ವರ್ಕ್ ಆಗಲ್ಲ. ಏನು EC ತಗೊಳ್ತೀವಿ ಅದು 7 ಡೇಸ್ ಒಳಗಡೆ ಇರಬೇಕು. ನಾವೇನು ಇವತ್ತು ಅಪ್ಲೋಡ್ ಮಾಡ್ತೀವಿ, ಅಪ್ಲೋಡ್ ಮಾಡಿರೋದು 7 ದಿನದ ಒಳಗಡೆ ಇರಬೇಕು. ಇನ್ನೊಂದು ಗೊಂದಲ ಏನಿದೆ ಜನಗಳಿಗೆ ಅಂದರೆ, GPA ಎಷ್ಟೋ ಜನ ತಗೊಂಡು ಬರ್ತಾ ಇದ್ದೀರಾ. GPA ರಿಜಿಸ್ಟರ್ಡ್ ಆಗಿರೋದು ಯಾವುದೇ ಕಾರಣಕ್ಕೂ ಕೂಡ ಖಾತಾ ಮಾಡೋದಕ್ಕೆ ಬರಲ್ಲ. ಫ್ರೆಂಡ್ಸ್, ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ನಿಮ್ಮ ಹೆಸರಿಗೆ ಸೇಲ್ ಡೀಡ್ ಆಗಿರಬೇಕು ಅಥವಾ ಗಿಫ್ಟ್ ಡೀಡ್ ಆಗಿರಬೇಕು. ಆವಾಗ ಮಾತ್ರನೇ ನಿಮ್ಮ ಹೆಸರಿಗೆ ಖಾತಾ ಮಾಡೋದಕ್ಕೆ ಬರೋದು, ಈ ಸ್ವತ್ತು ಮಾಡಲಿಕ್ಕೆ ಆಗೋದು. ಯಾವುದೇ GPA ರಿಜಿಸ್ಟರ್ಡ್ ಆಗ್ಬೋದು ಅಥವಾ ನೋಟ್ರೈಸ್ಡ್ ಆಗ್ಬೋದು, ಅಕ್ಸೆಪ್ಟ್ ಆಗಲ್ಲ. ಇಲ್ಲಿ ವೆಬ್ಸೈಟಲ್ಲಿ ಆ ಥರ ಆಪ್ಷನ್ನೇ ಇಲ್ಲ. ಅದರಿಂದ ಯಾರೂ ಕೂಡ GPAದ್ದು ತಗೊಂಡು ಬರಬೇಡಿ. ನಿಮ್ಮ ಹೆಸರಿಗೆ ಇಲ್ಲ ಸೇಲ್ ಡೀಡ್ ಆಗಿರಬೇಕು, ಇಲ್ಲ ವಿಲ್ ಆಗಿರಬೇಕು ಅಥವಾ ಗಿಫ್ಟೆಡ್ ಆಗಿರಬೇಕು, ಅದು ಅಕ್ಸೆಪ್ಟೇಬಲ್ ಆಗುತ್ತೆ. ಇನ್ನೊಂದು ಏನಂತ ಅಂದರೆ, ಇನ್ಹೆರಿಟೆನ್ಸ್ ಆಗ್ಬೋದು, IHR ಇಂದ ಬಂದಿರೋದು, ಅಥವಾ 94CC ಆಗಿರ್ಬೋದು, 94D ಆಗಿರ್ಬೋದು, 94C ಆಗಿರ್ಬೋದು, ಏನು ಆಶಯ ಯೋಜನೆ ಅಂತ ಹೇಳ್ತೀವಿ, ಆ ಗೌರ್ನಮೆಂಟಿಂದ ಅಲರ್ಟ್ ಆಗಿರೋದು ಆದರೂ ಕೂಡ ಆಗುತ್ತೆ. ಅದಕ್ಕೆಲ್ಲನೂ ನಿಮಗೆ 11A ಬರುತ್ತೆ. ಮತ್ತೆ ಯಾವ ಥರ ಪ್ರಾಪರ್ಟೀಸ್ಗೆ ಅಂತಂದರೆ, ನಿಮಗೆ ಅಗ್ರಿಕಲ್ಚರ್ ಲ್ಯಾಂಡ್ ಏನಾದರೂ ಇದ್ದು ಕನ್ವರ್ಷನ್ ಏನಾದರೂ ಮಾಡಿ ಅದನ್ನು ಸೈಟುಗಳು ಮಾಡಿದರೂ ಕೂಡ ಆಗುತ್ತೆ. ಅಥವಾ ರೆವೆನ್ಯೂ ಸೈಟ್ಸ್, ಇದು ಎಷ್ಟೋ ಜನಗಳಿಗೆ ಒಂದು ಸಮಸ್ಯೆ ಅನ್ನೋದೊಂದಿದೆ. ಏನಂದರೆ, ರೆವೆನ್ಯೂ ಸೈಟ್ಸ್ಗೇನೆ ಇವಾಗ ಇದು ಖಾತಾ ಸ್ಟಾರ್ಟ್ ಆಗಿರೋದು. ಸಾರ್ ನಮ್ಮದು ಕನ್ವರ್ಷನ್ ಆಗಿಲ್ಲ, ಸಾರ್ ನಮ್ದು ಅಪ್ರೂವಲ್ ಆಗಿಲ್ಲ, ನಮ್ದಕ್ಕಾಗುತ್ತಾ ಅಂತ ಕೇಳ್ತೀರಾ. ಪ್ರತಿಯೊಂದು ಸೈಟಿಗೂ ಇಲ್ಲಿಗಲ್ ಆಗಿರ್ಬೋದು ಅಥವಾ ಅನ್ಆಥರೈಸ್ಡ್ ಅಂತ ಏನು ಹೇಳ್ತೀವಿ, ಇಲ್ಲಿಗಲ್ ಅಂತ ಏನು ಹೇಳ್ತೀವಿ, ರೆವೆನ್ಯೂ ಅಂತ ಏನು ಹೇಳ್ತೀವಿ, ಗ್ರಾಮ ಠಾಣ ಅಂತ ಏನು ಹೇಳ್ತೀವಿ, ಅವೆಲ್ಲ ಸೈಟ್ಗಳು ಕೂಡ ಆಗುತ್ತೆ. ಲ್ಯಾಂಡ್ಗೆ ಆಗ್ತಾ ಇಲ್ಲ, ಮನೆಗಳಿಗೆ ಆಗ್ತಾ ಇಲ್ಲ. ಮನೆಗಳದ್ದು ಯಾಕೆ ಆಗ್ತಾ ಇಲ್ಲ ಅಂದರೆ, ಕರೆಂಟ್ ಬಿಲ್ಲಲ್ಲಿ ಗೊಂದಲ ಇರೋದ್ರಿಂದ ಮನೆಗಳದ್ದು ಆಗ್ತಾ ಇಲ್ಲ. ಇನ್ನು ಮಿಕ್ಕ ಸೈಟ್ಗಳದ್ದು ಎಲ್ಲ ಕಡೆನೂ ಆಗ್ತಾ ಇದೆ. ಆಲ್ರೆಡಿ ಅಪ್ಲಿಕೇಶನ್ನೇ ಸಬ್ಮಿಟ್ ಆಗಿ PID ನಂಬರ್ ಕೂಡ ಜನರೇಟ್ ಆಗ್ತಾ ಇದೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ನಾನು ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, ಸೇಲ್ ಡೀಡ್, EC, RTC, ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತೆ ಮನೆ ಹಾಕಿದ್ರೆ ಬೆಸ್ಕಾಂ ಬಿಲ್, ಮತ್ತೆ ಆಧಾರ್ ಕಾರ್ಡ್, ಇಷ್ಟು ಡಾಕ್ಯುಮೆಂಟನ್ನು ನೀವು ಮಸ್ಟ್ ಅಂಡ್ ಶುಡ್ ತರಲೇಬೇಕು. ಒಂದು ವೇಳೆ ಏನಾದರೂ ನಿಮ್ಮದು ಆಶಯ ಯೋಜನೆದಾಗಿದ್ದರೆ ಅದು ಅಲಾಟ್ಮೆಂಟ್ ಲೆಟರ್ ಏನು ಕೊಟ್ಟಿರ್ತಾರೆ ನಿಮಗೆ, ಆ ಅಲಾಟ್ಮೆಂಟ್ ಲೆಟರ್ ತೊಗೊಂಡು ಬರಬೇಕು. EC ಬಂದ್ಬಿಟ್ಟು ಲೇಟೆಸ್ಟ್ ಆಗಿರಬೇಕು. RTC ಬಂದ್ಬಿಟ್ಟು ಮ್ಯಾಂಡೇಟರಿ ಬಾರ್ಕೋಡ್ ಇಲ್ಲ ಅಂತಂದರೆ ನಿಮಗೆ RTC ಅಕ್ಸೆಪ್ಟಬಲ್ ಇಲ್ಲ. EC ಓಲ್ಡ್ ಆಗಿದ್ರೆ ಅಕ್ಸೆಪ್ಟಬಲ್ ಇಲ್ಲ. ಮತ್ತೆ ಸೇಲ್ ಡೇಟ್ ಬಂದ್ಬಿಟ್ಟು 2025 ಏಪ್ರಿಲ್ 24 ಒಳಗಡೆ ಮಾತ್ರ ಆಗಿರಬೇಕು. ಏಪ್ರಿಲ್ ತಿಂಗಳು ಒಳಗಡೆ ಇದ್ದರೆ ಮಾತ್ರನೇ ಅಕ್ಸೆಪ್ಟಬಲ್. ಇಷ್ಟು ಕೂಡ ಮೈಂಡಲ್ಲಿ ಇಟ್ಕೊಂಡು ನೀವು ಡಾಕ್ಯುಮೆಂಟನ್ನು ರೆಡಿ ಮಾಡ್ಕೊಳ್ಳಿ. ನಾನು ಡಾಕ್ಯುಮೆಂಟ್ ಲೀಸ್ಟನ್ನು ಹಾಕಿರ್ತೀನಿ, ಮತ್ತು ನಮ್ಮ ಆಫೀಸ್ ಲೊಕೇಶನ್ ಕೂಡ ಹಾಕ್ತೇನೆ. ಯಾರಿಗೆಲ್ಲನೂ BBMP ಖಾತಾ ಆಗ್ಬೋದು ಅಥವಾ ಪಂಚಾಯಿತಿ ಖಾತಾ ಆಗ್ಬೋದು, ಅಥವಾ ನಿಮಗೆ ಲ್ಯಾಂಡ್ ಏನಾದ್ರೂ ಕನ್ವರ್ಷನ್ ಮಾಡಿಸ್ಬೇಕು, ಅಪ್ರೂವಲ್ ಮಾಡಿಸ್ಬೇಕು, ಅಥವಾ 11A ಸ್ಕೆಚ್ ಆಗಬೇಕು, ಅಥವಾ ಪೌತಿ ಖಾತೆ ಆಗಬೇಕು, ಆ ಥರ ಏನೇ ರಿಕ್ವೈರ್ಮೆಂಟ್ ಇದ್ರೂ ಕೂಡ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಅನ್ವಾಂಟೆಡ್ ಆಗಿ
ಕಾಲನ್ನು ಮಾಡಬೇಡಿ. ಯಾರಿಗೆ ಸರ್ವಿಸ್ ರಿಕ್ವೈರ್ಮೆಂಟ್ ಇದೆ ಅಂಥವ್ರು ಮಾತ್ರನೇ ರಿಯಲ್ ಎಸ್ಟೇಟ್ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಏನೇ ಕ್ವೈರೀಸ್ ಮೀನ್ಸ್ ಸರ್ವಿಸ್ ಬೇಕಾದರೂ ಕೂಡ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಅನ್ವಾಂಟೆಡ್ ಆಗೆಲ್ಲ ಕಾಲ್ ಮಾಡಿ ಟೈಮನ್ನು ವೇಸ್ಟ್ ಮಾಡಬೇಡಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಯಾರಿಗೆ ಖಾತಾ ಬೇಕು, ಪಂಚಾಯಿತಿ ಖಾತಾ, ಅವರೆಲ್ಲರೂ ಕೂಡ ಕಾಲ್ ಮಾಡಿ. ನನ್ನ ಆಫೀಸ್ ಲೊಕೇಶನ್ ಹಾಕಿರ್ತೀನಿ, ಅಡ್ರೆಸ್ ಹಾಕಿರ್ತೀನಿ, ಆಫೀಸ್ ಹತ್ರ ತಗೊಂಡು ಬನ್ನಿ. ಅಂದರೆ ಇದು ಪೇಯ್ಡ್ ಸರ್ವಿಸ್ ಇರುತ್ತೆ, ಅಮೌಂಟ್ ಪೇ ಮಾಡಬೇಕಾಗುತ್ತೆ ನಿಮಗೆ. ಇದು ಫ್ರೀ ಸರ್ವಿಸ್ ಇಲ್ಲ. ನಮ್ಮ ಕಡೆಯಿಂದ ಸರ್ವಿಸನ್ನು ಕೊಡ್ತೀವಿ, ಅದಕ್ಕೆ ಸರ್ವಿಸ್ ಚಾರ್ಜನ್ನು ನೀವು ಪೇ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಏನಾದರೂ ಕ್ವೈರಿ ಇತ್ತು ಅಂತಂದರೆ ನನ್ನ ಫೋನಿಗೆ ಕಾಂಟ್ಯಾಕ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.